ಕೂತಿದ್ದಾಳಲ್ಲ ಮೂಲೆಗೆ, ಎಲ್ಲೋದ್ಲು ನಿಮ್ಮ ಮಗಳು? ಅವಳು ಮಾತ್ರ ಬೀದಿ ಸುತ್ತಕ್ಕೆ ಬಿಟ್ಬಿಟ್ಟು ನೀವು ಹಿಂಗೆ ಮೂಲೆ ಕೂತ್ಕೊಂಡ್ಬಿಡ್ತೀರಲ್ಲ. ಈ ಮನೆ ಕೆಲಸ ಎಲ್ಲ ಯಾರು ಮಾಡಬೇಕು? ಇಲ್ಲ ಕಣಮ್ಮ, ಅವಳು ಮಾತ್ರೆ ತರಕ್ಕೆ ಹೋಗಿದ್ದಾಳೆ ಕಣಮ್ಮ. ನನಗೆ ಭಾಳ ಕೆಮ್ಮು ಸುಸ್ತಾಗ್ಬಿಡತ್ತೆ, ಅದಕ್ಕೆ ಮಾತ್ರೆ ತರಗವ ಅಂತ ಕಳಿಸಿದ್ದೆ. ಮಾತ್ರೆ ತರಕ್ಕೆ ಹೋಗಿದ್ದಾಳೋ ಅಥವಾ ಬೀದಿ ಸುತ್ಕೊಂಡು ಅವ್ರ ಇವ್ರ ಹತ್ರ ಲಲ್ಲೆ ಹೊಡಿಯೋಕೆ ಹೋಗಿರ್ತಾಳೆ ನಿನ್ನ ಮಗಳು? ಇಲ್ಲ ಕಣಮ್ಮ, ನನಗೆ ತಡ್ಕೊಳಕ್ಕಾಗಲ್ದು ಕೆಮ್ಮು, ಅದಕ್ಕೆ ನಾನೇ ಕಳಿಸಿದ್ದು ಕಣಮ್ಮ. ನಿನಗೇನಾನ ಬೇಕಿತ್ತ? ಏನಾನ ಮಾಡ್ಕೊಡ್ಬೇಕೇನಮ್ಮ? ಅಯ್ಯೋ ನೀವೇನು ಮಾಡ್ಕೊಡ್ತೀರಾ? ಮೊದಲೇ ಕೆಮ್ಮು ಅಂತೀರಾ. ಕೆಮ್ಮಿ 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 ಆ ಕೆಮ್ಮು ನನಗೆ ಬರಬೇಕಾ? ನೀವು ಮಾಡೋ ಅಂಥ ಅಡುಗೆ ಎಲ್ಲ ಹೈಜಿನಿಕ್ ಆಗಿರಲ್ಲ, ಎಲ್ಲ ಇನ್ಫೆಕ್ಷನ್ ಆಗ್ಬಿಟ್ರೆ ನಾನೇನು ಮಾಡೋದು? ಅವ ಯಾಕವ ಹಿಂಗೆ ಬಾಗ್ಲ ಕೂತ್ಕೊಂಡಿಯ? ಹೋಗಿ ಎಲ್ಲ ರೂಮ್ನ ಮಲಗಬೇಕು ತಾನೆ? ಇಲ್ಲ ಕಣವ, ಹೋಗೋಣ ಅಂದ್ಕೊಂಡೆ, ಅಲ್ಲೇವರೆಗೂ ನಡ್ಕೊಂಡು ಹೋಗೋಕ್ಕಾಗಲಿಲ್ಲ, ಸುಸ್ತಾಗದಲ್ಲ, ಇಲ್ಲೇ ಕೂತ್ಕೊಂಡ್ಬಿಟ್ಟೆ. ಎದ್ದಳವ, ಕರ್ಕೊಂಡೋಗಿ ಅಲ್ಲಿ ರೂಮ್ನ ಮಲಗಿಸ್ತೀನಿ, ಒಂದು ಲೋಟ ಬಿಸಿನೀರು ಕಾಸ್ಕೊಂಬರ್ತೀನಿ, ಮಾತ್ರ ತಗೊಂಬಂದಿನಿ, ನುಂಗುವಂತೆ ಹಂಗೆ ಕಾಫಿ ಮಾಡ್ಕೊಂಬರ್ತೀನಿ, ಎದ್ದ ಹೋಗೋಣ. ಸಾಕು ಸಾಕು ತಾಯಿ ಮಗಳದು ಈ ಡ್ರಾಮಾ. ಇಲ್ಲಿ ಯಾರು ನೋಡೋರಿಲ್ಲ ಕೇಳೋರು ಇಲ್ಲ. ಅಲ್ಲ ಕಣಿ ನಂದಿನಿ, ನೀನು ಎಷ್ಟೊತ್ತೆ ಹೋಗೋದು ಬೀದಿ ಸುತ್ತಕ್ಕೆ? ಮಾತ್ರೆದೊಂದು ನೆಪ ಹಾಕ್ಕೊಂಡು ಹೋಗ್ಬಿಟ್ಲೇನೋ ಇವಳು. ಇಲ್ಲ ಅದಕ್ಕೆ ಮಾತ್ರೆನೇ ತರಕ್ಕೆ ಹೋಗಿದ್ದು, ಮೆಡಿಕಲ್ ಸ್ಟೋರು ಸ್ವಲ್ಪ ದೂರ ಇದ್ದಲ್ಲ, ಹಂಗಾಗಿ ತಗೊಂಬರೋದು ಸ್ವಲ್ಪ ಲೇಟ್ ಆಯಿತು. ಮನೆ ಕೆಲಸ ಎಲ್ಲ ಮಾಡಿದ್ದೆ ಅದಕ್ಕೆಮ್ಮ. ಏನು ಕೆಲಸ ಮಾಡಿದೀಯೇ? ಮನೆ ಕೆಲಸ ಮಾಡಿದ್ದೀನಿ, ಅದನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ, ನಿಮ್ಮವ್ವ ನೋಡಿದರೆ ಏನಾದರೂ ಮಾಡಿಕೊಡ್ಬೇಕಾ ಅಂತ ಕೇಳ್ತಾಳೆ. ಅಂದರೆ ನಾನು ನೋಡೋ ಜನ ಎಲ್ಲ ನನ್ನನ್ನು ಸೋಂಬೇರಿ, ಇವಳೇನು ಕೆಲಸ ಮಾಡಲ್ಲ, ಈ ಮನೆ ಸೊಸೆ ಆಗಿರೋದು ನಾಲಾಯಕ್ ಅಂದ್ಕೋಬೇಕಾ? ಹಂಗೆಲ್ಲ ಹೇಳ್ದೆ ಅದಕ್ಕೆಮ್ಮ ನಾನು. ಹಂಗಲ್ಲ, ನಿಮಗೇನಾದರೂ ಬೇಕಿತ್ತೇನೋ ಅಥವಾ ಏನಾದರೂ ಇನ್ನೂ ಕೆಲಸ ಇತ್ತೇನೋ ಮಾಡೋದು ಅಂತ, ಅದಕ್ಕೆ ಆ ಅರ್ಥದಲ್ಲಿ ನಾನು ಹೇಳಿದ್ದು. ನೀನು ಯಾವ ಅರ್ಥದಲ್ಲಂದ್ರೂ ಹೇಳು. ನಿಮ್ಮಮ್ಮ ತುಂಬ ಕೆಮ್ತಿದ್ದಾಳೆ, ಇಲ್ಲೆಲ್ಲ ಇನ್ಫೆಕ್ಷನ್ ಆಗುತ್ತೆ, ಫಸ್ಟು ಕರ್ಕೊಂಡೋಗಿ ಅಲ್ಲಿ ಹೊರಗಡೆ ಅಲ್ಲಿ ಒಂದು ಇದೆಯಲ್ಲ ಮಂಚ, ಅಲ್ಲಿ ಮಲಗಿಸ್ಬಿಡು. ರೂಮಲ್ಲೂ ಕರ್ಕೊಂಡು ಹೋಗ್ಬೇಡ ನೀನು, ಗೊತ್ತಾಯ್ತಾ? ಆಮೇಲೆ ನೀನು ಕೈ ತೊಳ್ಕೊಂಡು ನೀಟಾಗಿ ಬಾ, ಆಮೇಲೆ ನೀನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಅಲ್ಲ ಅದಕ್ಕೆಮ್ಮ, ನಮ್ಮಮ್ಮನ ಯಾಕೆ ಹೊರಗೆ ಮಲಗಿಸ್ಬೇಕು? ಅಮ್ಮ ರೂಮ್ನಾಗೆ ಮಲಗಲಿ, ಅಲ್ಲೆಲ್ಲ ಶೀತ ಆಗುತ್ತೆ, ಶೀತ ಆಗಿ ಇನ್ನೂ ಕೆಮ್ಮು ಜಾಸ್ತಿ ಆಕತ್ತೆ, ನಾನೇ ಹೊರಗೆ ಮಲಗ್ಸೋಣ? ನಮ್ಮಮ್ಮ ಈ ಮನೆ ಕಷ್ಟಪಟ್ಟು, ನಮ್ಮವ್ವ ನಮ್ಮಪ್ಪ ಈ ಮನೆ ಕಟ್ಸಿರೋದು, ನಿಮ್ಗೆ ಎಷ್ಟು ಹಕ್ಕಿದೆಯೋ ಹಂಗೆ ನಮಗೂ ಹಕ್ಕೈತೆ. ಅದು ಬಿಟ್ಬಿಟ್ಟು ನೀನು ಅಲ್ಲಿ ಮಲಗಿಸು ಇಲ್ಲಿ ಮಲಗಿಸು, ಇಲ್ಲಿ ಇನ್ಫೆಕ್ಷನ್ ಆಕತ್ತೆ, ಅದಾಕತ್ತೆ ಇದಾಕತ್ತೆ ಅಂತ ಹೆಂಗೆ ಹೇಳ್ತೀರಾ ನೋಡ್ರಿ, ಇದು ನಿಮಗೆ ಸರಿ ಅನಿಸುತ್ತಾ ನೀವು ಹೇಳೋದು? ಏನೇ ನನಗೆ ಎದುರು ಮಾತಾಡ್ತಿದ್ಯಾ? ಎಷ್ಟು ಕೊಬ್ಬಿರಬೇಕು ನಿನಗೆ? ಬರಲಿ ತಡಿ ನಿಮ್ಮಣ್ಣ. ಅದಕ್ಕೆಮ್ಮ ನನಗೇನು ಕೊಬ್ಬಿಲ್ಲ, ನೀವು ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು ನಾನು. ಅವ ನಂದಿನಿ ಬೇಡ ಬಿಡವ, ಜಗಳ ಮಾಡಬೇಡಮ್ಮ. ಬಾರಮ್ಮ, ನಾನು ಅಲ್ಲೇ ಮಕ್ಕಂತೀನಿ, ಬಾ, ಏನಾಗಲ್ಲ ಬಾ, ಅಲ್ಲೇನು ಗಾಳಿ ಬೀಸಲ್ಲ ಏನಿಲ್ಲ, ಅಲ್ಲೂ ಬೆಚ್ಚಗಿರ್ತತೆ, ಬಾರಮ್ಮ. ಸುಮ್ಮನೆ ಈಗ ನೋಡೋರು ಭಾಳ ಜನ ಆಗ್ತಾರಮ್ಮ, ಕಿತ್ತಾಡೋರು ಇಬ್ಬರೇ ಆದ್ರೂ, ಅಡ್ಗೆನವರು ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ನಾವು ಸದ್ರ ಆಗ್ಬಿಡ್ತೀವಿ. ನಂದಿನಿ ಬಾಯಿ ಮಾಡ್ಬೇಡ ಕಣವ. ಸರಿ ನಡಿಯವ, ನಿಧಾನಕ್ಕೆ ಹೋಗೋಣ. ಇದೊಂದು ಪೀಡೆ, ಹಿಂಗೆ ಯಾವಾಗ ಮನೆ ಬಿಟ್ಟು ತೊಲಗುತ್ತೋ ಗೊತ್ತಿಲ್ಲ. ನನ್ನ ಗಂಡ ಬರಲಿ ಹೇಳ್ತೀನಿ. ಲಕ್ಷ್ಮಿ ಯಾಕೆ ಏನೋ ಬಾಯಾಗದಲ್ಲ? ಅಯ್ಯೋ ಆಂಟಿ, ಇದ್ದವೇ ನಮ್ಮ ಮನೆಗೆ ಈ ಪ್ರಾರಬ್ಧ ಕರ್ಮ ಐತಲ್ಲ ನಮಗೆ, ಪೀಡೆ ಯಾವಾಗ ತೊಲಗುತ್ತಪ್ಪ ಈ ಮನೆಯಿಂದ ಅಂತ ಕಾಯ್ತಾ ಇದ್ದೀನಿ ನೋಡ್ರಿ. ಅದು ತೊಲಗಿದ ಮೇಲೇ ನಮ್ಮನೆ ನೆಮ್ಮದಿಯಾಗೆ ಶಾಂತವಾಗಿರೋದು. ಪಾಪ ನೀನೇನು ಕರ್ಮ ಮಾಡಿ ಮನೆಗೆ ಬಂದೋ ಏನೋ, ನೀನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನಿಸುತ್ತೆ ಕಣಮ್ಮ. ಏನು ಮಾಡೋದು ಆಂಟಿ, ಎಲ್ಲ ನಾವೇನೇನು ಕೇಳ್ಕೊಂಬಂದಿರ್ತೀವಿ, ಏನೇನು ಪಡ್ಕೊಂಬಂದಿರ್ತೀವೋ ಯಾರಿಗೆ ಗೊತ್ತು. ಎಲ್ಲ ಬಂದಿದ್ದೆಲ್ಲ ಅನುಭವಿಸ್ಬೇಕು. ಈ ಮನೆಗೋಸ್ಕರ ನಾನು ಎಷ್ಟು ತ್ಯಾಗ ಮಾಡಿದ್ದೀನಿ ಗೊತ್ತಾ? ನನ್ನಂಥ ಸೊಸೆ ಸಿಗಬೇಕಾದ್ರೆ ಈ ಮನೆಗಿರೋರೆಲ್ಲ ಪುಣ್ಯ ಮಾಡಿರಬೇಕಾಗಿತ್ತು. ಹೌದೌದು ಬಿಡಮ್ಮ, ನಿನ್ನಂಥ ಒಳ್ಳೆ ಸೊಸೆ ಸಿಗ್ಬೇಕಂದ್ರೆ ಈ ಮನೆಗಿರೋರೆಲ್ಲರೂ ಭಾರಿ ಪುಣ್ಯ ಮಾಡಿರಬೇಕು. ಅವ್ರಿಗೆ ಏನು ಮಾಡ್ತೀನಿ ನಿನ್ನಂಥ ಸೊಸೆ ಹತ್ರ, ಅವ್ರು ಒಳ್ಳೆತನ ಉಳಿಸ್ಕೊಬೇಕಲ್ಲಮ್ಮ. ಈಗ ನಾನು ಹೊರಗೆ ನೋಡಿದೆ, ತಾಯಿ ಮಗಳು ಏನೋ ಗುಸು ಗುಸು ಪಿಸು ಪಿಸು ಮಾತಾಡಾರಪ್ಪ. ನೋಡಂಟಿ, ನಿಮಗೆಷ್ಟೋ ಗೊತ್ತಾಗಿದೆ ನನ್ನ ಬಗ್ಗೆ. ಈ ಮನೆಗಿರೋರಿಗೆ ನನ್ನ ಬೆಲೆನೇ ಗೊತ್ತಿಲ್ಲ ಆಂಟಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ಸಾಕಾಯ್ತು ಗುರು, ಇವತ್ತಿನ ಕತೆ ಇಲ್ಲಿ ಮುಗಿಸ್ತೀವಿ. ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಗೆಳೆಯರಿಗೂ ಹಾಗೂ ಕುಟುಂಬದವ್ರಿಗೂ ಶೇರ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಜಬರ್ದಸ್ತ್ ಕತೆ ತೊಗೊಂಡು ಬರ್ತೀವಿ. ಅಲ್ಲೇವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ನಮ್ಮ ಚಾನಲ್ನ
ನೋಡ್ತಾ ಇರಿ. ಸರಿ, ಟಾಟಾ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.